ಹಾಯ್ ಹಲೋ ನಮಸ್ಕಾರ. ನೀವು ಈಗ ಡೆಮೋದಲ್ಲಿ ನೋಡಿರೋ ಥರ ಒಂದು ಡಿಬಾಸ್ದು ಯಾವ ಥರ ಒಂದು ವಾಟ್ಸಪ್ ಸ್ಟೇಟಸ್ನ ಕ್ರಿಯೇಟ್ ಮಾಡೋದಂದ್ರೆ ಹೇಳ್ಕೊಡ್ತೀವಿ. ಮೊದಲನೇದಾಗಿ ನೀವು ಕ್ಯಾಪ್ಕಟ್ ಅಪ್ಲಿಕೇಶನ್ ಅಥವಾ ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಮೇಲೆ ನೀವು ಗೂಗಲ್ ಮುಖಾಂತರ ಸೈನಪ್ ಆಗಬೇಕಾಗತ್ತೆ. ಸೊ ಇದಾದಮೇಲೆ ನೀವು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡು ನೀವು ಯಾವ ಒಂದು ಫೋಟೋಸ್ ಬೇಕೋ ನೀವು ಆ ಒಂದು ಫೋಟೋಸ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೇಕಾಗತ್ತೆ. ನಾನು ಸುಮ್ಮನೆ ನಿಮಗೆ ಇಲ್ಲಿ ತೋರಿಸ್ತಾನೆ, ಯಾವುದೇ ಡಿಬಾಸ್ದೇ ಆಗ್ತಾಯಿದ್ದೀನಿ. ಸೊ ಈ ಥರ ನಾನೊಂದು ಫೋಟೋಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ನಿಮಗೆ ಈ ಥರ ಶೋ ಆಗ್ತಾ ಇರುತ್ತೆ. ಈ ಥರ ಒಂದು ಪ್ರಾಜೆಕ್ಟ್ ನಿಮಗೆ ಇಲ್ಲಿ ಕ್ಲಿಯರ್ ಆಗಿರುತ್ತೆ. ಸೊ ಇದ್ರ ಮೇಲೆ ನಾವು ಯಾವ ಥರ ಆ ಥರ ಓವರ್ಲೇ ಬರೋ ಥರ ಕ್ರಿಯೇಟ್ ಮಾಡಬೇಕಪ್ಪ ಅಂದರೆ ಈ ಐಕಾನ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕೆಳಗಡೆ ಆಪ್ಷನ್ ಕಾಣ್ತಿದೆಯಲ್ಲ, ಇಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಬರ್ಬೇಕಾಗತ್ತೆ. ಬಂದು ಓವರ್ಲೇ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇದಾದ್ಮೇಲೆ ಓವರ್ಲೇ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ನೆಕ್ಸ್ಟ್ ಯಾವ ಫೋಟೋ ಐತೆ ಆ ಫೋಟೋ ನೋಡ್ಕೊಂಡು ಆ ಫೋಟೋನ ಇಲ್ಲಿ ರೀಪ್ಲೇಸ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಈ ಫೋಟೋ ಇದೆಯಲ್ಲ, ಈ ಫೋಟೋನ ನಾನು ಇಲ್ಲಿ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಅದು ಅಂದರೆ ಅವಾಗ ನಮಗೆ ಓವರ್ಲೇಗೆ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಆಯಿತು. ಇದಾದ್ಮೇಲೆ ಈ ಥರ ಆದ್ಮೇಲೆ ಏನು ಮಾಡ್ಕೊಬೇಕಪ್ಪ ಅಂದರೆ ಬ್ಯಾಕ್ಗ್ರೌಂಡ್ನ ನಾವು ಕ್ಲಿಯರ್ ಮಾಡ್ಕೊಬೇಕಾಗತ್ತೆ. ರಿಮೂವ್ ಬೀಜ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಟೋ ರಿಮೂವಲ್ಲಿ ಕೊಡಬೇಕಾಗತ್ತೆ. ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುತ್ತೆ ನೋಡಿ. ಈ ಥರ ಈಗ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ. ನೀವು ಇದನ್ನ ಈಗ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಒಂದು ಅರ್ಧದಿಂದ ಬರೋ ಥರ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಈಗೇನು ಮಾಡ್ಬೇಕಪ್ಪ ಅಂದರೆ ಇದನ್ನ ನೀವು ಕೆಳಗಿಂದ ಮೇಲೆ ಬರೋ ಥರ ನೀವು ಸ್ಕ್ರೋಲ್ ಮಾಡ್ಬೇಕಾಗತ್ತೆ. ಫಸ್ಟ್ ಕೆಳಗಡೆ ತಗೊಬೇಕಾಗತ್ತೆ. ಫಸ್ಟ್ ಕೆಳಗಡೆ ತಗೊಂಡಿದ್ಮೇಲೆ ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಮ್ಯಾಗಡೆ ಪ್ಲಸ್ ಅಂತ ಇದೆ ನೋಡಿ, ಅದು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ತಿರ್ಗಾ ಅದಾದ್ಮೇಲೆ ನೀವು ಸ್ಕ್ರೋಲ್ ಮಾಡ್ತಾ ಬರ್ಬೇಕಾಗತ್ತೆ. ಸ್ಕ್ರೋಲ್ ಮಾಡ್ತಾ ಬಂದು ಈ ಇಮೇಜಲ್ಲಿ ಲಾಸ್ಟ್ ಆಗುತ್ತೆ, ಅಲ್ಲಿಗೆ ಬಂದು ನೀವು ಇದನ್ನ ಮೇಲೆ ಕೆಳ್ಕೊಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂತೀಗ. ಸೊ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ, ಈ ಥರ ಒಂದು ಮೂವ್ ಆಗಿ ಸ್ಟಾರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಇರ್ತೇನೆ ಈಗ ನಿಮಗೆ ಇಲ್ಲಿ ನೆಕ್ಸ್ಟು ಒಂದು ಓವರ್ಲೇ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಯಾವ ಪಿಕ್ಚರ್ ಇದೆ ಆ ಪಿಕ್ಚರ್ನ ಇಲ್ಲಿ ರೀಪ್ಲೇಸ್ ಮಾಡ್ಕೊಂತ ಬರ್ಬೇಕಾಗತ್ತೆ. ಈ ಥರ ಮಾಡಿದ್ಮೇಲೆ ಮಾಮೂಲಿ ಆಟೋಮೆಟಿಕ್ಕಾಗಿ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡು ಅದನ್ನ ಅಡ್ಜಸ್ಟ್ ಮಾಡಿದ್ರೆ ನಿಮಗೆ ಒಂದು ಯಾವ ಥರ ಡೆಮೋದಲ್ಲಿ ನೋಡಿರ್ತೀರ ಆ ಥರ ಒಂದು ವಿಡಿಯೋ ಬರುತ್ತೆ. ನೋಡ್ತಾ ಇರ್ಬೋದು. ಮೊದಲು ಕೆಳಗಡೆ ಇದು ಮಾಡ್ಬೇಕಾಗತ್ತೆ. ಕೆಳಗಡೆ ಮಾಡಿದ್ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೆಕ್ಸ್ಟ್ ಸ್ಕ್ರೋಲ್ ಮಾಡ್ತಾ ಬರ್ಬೇಕಾಗತ್ತೆ. ಮುಂದ್ಗಡೆ ಸ್ಕ್ರೋಲ್ ಮಾಡ್ತಾ ಬಂದು ಇಲ್ಲಿ ಸೈಜ್ ನೀವು ಕರೆಕ್ಟಾಗಿ ಮೇಲ್ಗಡೆ ಅಡ್ಜಸ್ಟ್ ಮಾಡಬೇಕು. ಈಗ ನೋಡ್ತಾ ಇರ್ಬೋದು ನೀವು. ನೋಡಿ ಫ್ರೆಂಡ್ಸ್, ಈ ತರ ಎಲ್ಲ ಫೋಟೋ ಪ್ರತಿಯೊಂದು ಫೋಟೋಗೂ ಮಾಡಿದ್ಮೇಲೆ ಸೊ ನೀವು ಯಾವ ತರ ಒಂದು ಶೇಕ್ ಎಫೆಕ್ಟ್ ಆಗಲಿ ಒಂದು ಎಫೆಕ್ಟ್ ಆಗಲಿ ಕೊಡೋದನ್ನ ಹೇಳ್ಕೊಡ್ತೀನಿ. ಮೊದಲು ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಬಾಡಿ ಎಫೆಕ್ಟ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ತರ ಒಂದು ಆನಿಮೇಷನ್. ನೆಕ್ಸ್ಟ್ ಇದಾದ್ಮೇಲೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಮ್ರಾ ಬೇಡ, ಇದು ಮಾಡಿ, ಇದು ಸಾಕಾಗಿದೆ. ಸೊ ಇದೇ ಥರ ನಿಮಗೆ ಯಾವ್ದ್ರ ಈ ಥರ ಫುಲ್ ಇದೆಲ್ಲ ಎಫೆಕ್ಟ್ ಇದ್ದೇನೆ. ಸೊ ನೀವು ಈ ಥರ ಒಂದು ವರ್ಕ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಮೆಸೇಜ್ ಮಾಡಿ. ಸೊ ನಾನು ನಿಮಗೆ ಒಂದು VPN ಯೂಸ್ ಮಾಡಿಕೊಂಡು ಯಾವ ಥರ ಒಂದು ಎಫೆಕ್ಟ್ನ ಯೂಸ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಸೊ ಇಷ್ಟು ಇದಾದ್ಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇಷ್ಟು ಪೂರ್ತಿ ಸೇವ್ ಆಯ್ತು ಅಂದರೆ ನಿಮ್ಮ ವಿಡಿಯೋ ಸೇವ್ ಆದಂಗೆ. ಥ್ಯಾಂಕ್ ಯು ಫ್ರೆಂಡ್ಸ್, ವಾಚ್ ಮಾಡಿದ್ದಕ್ಕೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.